ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಫಸ್ಟ್ ವೀಕ್ ಡೇ ಮಂಡೇ. ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯ್ತಲ್ವಾ ನಾನು ಈ ರೀತಿ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಹೌದು, ಸೊ ಇವತ್ತು ಮಾರ್ನಿಂಗ್ ಬಂದು ಟೈಮ್ 6:30ಗೆ ಎದ್ದಿದ್ದೀನಿ. ಇವತ್ತು ಯಾವ ವಾಕು ಏನು ಎಲ್ಲಿಗೂ ಹೋಗಿಲ್ಲ. ಸೊ ಚಳಿ ಅಲ್ವಾ, ಈಗ ವಾಕ್ ಹೋಗೋದಕ್ಕೆ ಆಗ್ತಾಯಿಲ್ಲ. ನೋಡೋಣ, ಎದ್ದು ಅಥವಾ ಮನೇಲಾದರೂ ಎಕ್ಸಸೈಸ್ ಮಾಡಬೇಕು ಅನ್ಕೋತೀನಿ. ಬಟ್ ಎಲ್ಲ ಪ್ಲ್ಯಾನ್ ಎಲ್ಲ ಫೇಲ್ ಆಗ್ತಾಯಿದೆ. ನೈಟ್ ಅಂದ್ಕೊಂಡು ಅಲಾರಾಮ್ ಇಟ್ಕೋತೀನಿ, ಮಾರ್ನಿಂಗ್ ಇದಕ್ಕೆ ಆಗ್ತಾಯಿಲ್ಲ. ಯಾವತ್ತಿಂದ ಆಗುತ್ತೆ ನೋಡಬೇಕು. ಹಾಗೆ ಎದ್ದಿವತ್ತು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಂಡೇ ಅಲ್ವಾ, ಸೊ ನನಗೂ ಪೂಜೆ ಎಲ್ಲ ಇರೋದಿದೆ. ಹಾಗೆ ಶೇಕ್ ಕುಡಿಯೋದಕ್ಕೆ ಬೇರೆ ಹೋಗಬೇಕು. ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು. ಸೊ ತುಂಬ ಕೆಲಸ ಇರುತ್ತೆ. ಸೊ ಅದಕ್ಕೆ ಇವತ್ತು ಬೇಗ ಎದ್ದು ಬಂದು ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಸೊ ಆ ಫ್ರೆಶ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಆ ಫ್ರೆಶ್ನ ಕುಡಿತೀನಿ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ಇವತ್ತು ತಿಂಡಿಗೆ ಬಂದು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಬೇಗನೂ ಆಗುತ್ತೆ ಅಂತೇಳ್ಬಿಟ್ಟು ಸೊ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ಡೇ ಮಾರ್ನಿಂಗ್ ಟು ಈ ನೈಟ್ ತನಕ ಹೇಗೆ ಹೋಗುತ್ತೆ ನನ್ನ ರೋಟೀನ್ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡಿದೆ ಏನು ತನಕ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡ್ಬೋದು, ಈಗ ತರಕಾರಿ ಕಟ್ ಮಾಡೋದಕ್ಕೆ ಕೂತಿದ್ದೀನಿ. ನನ್ನ ಮಗನೂ ಕೂಡ ಇನ್ನೂ ಎದ್ದಿಲ್ಲ. ಎಲ್ಲ ರೆಡಿ ಆದಮೇಲೆ ಎಬ್ಬಿಸ್ತೀನಿ. ಅಷ್ಟರಲ್ಲಿ ಆಲ್ರೆಡಿ ಅವನೇ ಎದ್ದೇಳಬೇಕು ಅಂತ ಅನಿಸಿದ್ರೆ ಎದ್ದು ಬಂದಿರ್ತಾನೆ. ಇಲ್ಲಾಂದರೆ ನಾನಂತೂ ನನ್ನ ಕೆಲಸ ಮುಗಿದ ತನಕ ಅವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳ್ಬೋದು. ಹಾಗೆ ನನ್ನ ಮಗಂದು ಲಂಚ್ ಬಾಕ್ಸ್ನು ಮಾಡೋಣ ಅಂತ ಅಂದ್ಕೋತೀನಿ. ಸೊ ಟೈಮೇ ಆಗ್ತಾಯಿಲ್ಲ, ಮರ್ತೋಗ್ಬಿಡುತ್ತೆ. ಬಟ್ ನೋಡ್ತೀನಿ, ಆದಷ್ಟು ಅತಿ ಶೀಘ್ರದಲ್ಲೇ ಒಂದು ಸ್ನ್ಯಾಕ್ಸ್ಗೆ ಸ್ಕೂಲ್ಗೆ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡಾಕ್ತೀನಿ. ಸೊ ಅದ್ರದ್ದು ಕೂಡ ಒಂದಿನ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಮಿಸ್ ಮಾಡೋಲ್ಲ ಅಂತ ಅಂದ್ಕೊಂಡಿನಿ. ಇವತ್ತು ಮಾರ್ನಿಂಗೇ ನೆನೆಸ್ಕೊಂಡೆ. ಸೊ ಮಾಡಬೇಕಾದ ವೀಡಿಯೋನ ಆಗ್ತಾನೇ ಇಲ್ಲ, ಮರ್ತ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು. ನೋಡೋಣ, ಇವತ್ತು ಮರ್ತ್ಕೋತೀನಿ ಏನೋ ಗೊತ್ತಿಲ್ಲ. ಕಂಟಿನ್ಯೂ ಮಾಡೋಣ 5 ಡೇಸಲ್ಲಿ. ಸೊ 5 ಡೇಸ್ ಅಲ್ವಾ, ಸ್ಯಾಟರ್ಡೆ ಸಂಡೇ ಅವ್ನು ಸ್ಕೂಲ್ ಇಲ್ಲ. ಸೊ ಯಾವ ರೀತಿ ಎಲ್ಲ ಹೆಲ್ತಿ ಸ್ನ್ಯಾಕ್ಸ್ನ ಅವ್ರು ಸ್ಕೂಲಲ್ಲಿ ಕೊಡೋದಕ್ಕೆ ಹೇಳಿದ್ದಾರೆ, ಆ ರೀತಿ ಯಾವ ರೀತಿ ನಾನು ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ವೀಡಿಯೋನ ಎಂಡ್ ತನಕ ನೋಡಿ, ಮಿಸ್ ಮಾಡಿದಂತೆ ಇವತ್ತಿನ ನನ್ನ ಡೈಲಿ ರೋಟೀನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ಚಾಪ್ ಮಾಡ್ಕೊಂಡು ಆದಮೇಲೆ ಈಗ ನೋಡ್ಬೋದು ಒಗ್ಗರಣೆ ಹಾಕಿದ್ದೀನಿ. ಸೊ ತರಕಾರಿ ಎಲ್ಲ ಬೇಯ್ತಿದೆ. ಈ ಕಡೆ ಉಪ್ಪಿಟ್ಟಿಗೂ ಕೂಡ ಉಪ್ಪಿಟ್ಟು ರವೆನೂ ಕೂಡ ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡೆ ಹಾಕೋದು. ನಾವು ಯಾವಾಗ್ಲೂ ತುಪ್ಪ ತಪ್ಪಿದ್ರೆ ಎಣ್ಣೆ ಈ ರೀತಿ ಏನಾದರೂ ಒಂದು ಹಾಕಿ ಈ ರೀತಿ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ತುಂಬ ಕೆಲಸ, ಮಂಡೇ ಬೇರೆ ಅಲ್ವಾ, ಸೊ ಅದಕ್ಕೆ ಫುಲ್ ಬ್ಯುಸಿ. ಹಾಗೆ ಈಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಈಗ ನೋಡ್ತಾ ಇರ್ಬೋದು ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡಿ ಪೂಜೆನೂ ಕೂಡ ಮಾಡಿದ್ದೀನಿ. ಇವಾಗ ಫಸ್ಟ್ ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿ ಶೇಕ್ನ ಕುಡ್ಕೊಂಡು ಬಂದು ಆಮೇಲೆ ಮುಂದಿನ ಕೆಲಸ ಅಂತ ಹೇಳ್ಬೋದು. ಇಷ್ಟರಲ್ಲಿ ಆಲ್ರೆಡಿ ನಾನು ನನ್ನ ಮಗನೆಲ್ಲ ರೆಡಿ ಮಾಡಿ ಅವನಿಗೂ ಕೂಡ ತಿನ್ನಿಸಿ ಫುಲ್ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ನಾನು ಹಂಗೆ ಹೋಗಿ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿ ಶೇಕ್ ಕುಡ್ಕೊಂಡು ಬರ್ತೀನಿ. ನೋಡ್ಬೋದು, ಈಗ ಫ್ರೆಶ್ಶಾಗಿ ಪೂಜೆ ಮಾಡಿದ್ದೀನಿ. ಹಂಗೂ ಅದು ವೀಕಲ್ಲಿ ಫಸ್ಟ್ ಡೇ ಸ್ಟಾರ್ಟಿಂಗ್ ಮಂಡೇ ಪೂಜೆ ಎಲ್ಲ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಅಂತ ಹೇಳ್ಬೋದು. ಹಾಗೆ ಆ್ಯಸ್ ಯೂಶುವಲ್ ನಾನು ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಯಾವುದೇ ರೀತಿ ವಿಡಿಯೋ ಎಲ್ಲ ಮಾಡಲ್ಲ, ಸೊ ಮಾಡೋಗೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಮನೆಗೆ ಬಂದೆ, ಶೇಕ್ ಎಲ್ಲ ಕುಡ್ಕೊಂಡು ಬಂದಮೇಲೆ ಇವಾಗ ನಾಳೆಗೆ ಸ್ವಲ್ಪ ದೋಸೆನ ನೆನೆ ಹಾಕೋಣ, ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೇ ನೆನೆ ಹಾಕ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರುತ್ತೆ ದೋಸೆಗೆ ಯಾವತ್ತಿದ್ರು 1 ಡೇ ಮುಂಚೆನೇ ನೆನೆ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈಗ ಫಸ್ಟ್ ಬಂದ ತಕ್ಷಣ ಬೆಳಿಗ್ಗೆ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಮಾರ್ನಿಂಗ್ ಬೇಗನೆ ಹಾಕೋದ್ರೂ ಚೆನ್ನಾಗಿರುತ್ತೆ. ಬಟ್ ಅಷ್ಟೊಂದೇನು ಟೈಮ್ ಆಗಿರಲಿಲ್ಲ, 11 ಅಷ್ಟು ಆಗಿತ್ತು ಅನಿಸುತ್ತೆ. ಸೊ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಇವಾಗ ದೋಸೆಗೆಲ್ಲ ನೆನೆ ಹಾಕ್ತಾಯಿದ್ದೀನಿ. ಹಾಗೆಯೇ ತುಂಬ ದಿನ ಆಗಿತ್ತು ಅನಿಸುತ್ತೆ ನಾನು ಈ ರೀತಿ ಡೈಲಿ ರೋಟೀನ್ ಮಾರ್ನಿಂಗಿಂದನೇ ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡಿ. ಸೊ ಅದಕ್ಕೆ ಇವತ್ತು ಮಾಡಬೇಕಂತ ಅನ್ನಿಸ್ತು. ಅದಕ್ಕೆ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗೆಯೇ ವೀಡಿಯೋ ಅಪ್ಲೋಡ್ ಮಾಡೋದೆಲ್ಲ ತುಂಬ ಲೇಟ್ ಆಗ್ತಿದೆ. ಬಟ್ ಸಾರಿ, ನಿಜವಾಗ್ಲೂ ಟೈಮ್ ಆಗ್ತಾಯಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಏನೇನೋ ಒಂದೊಂದು ಕೆಲಸ ಅದು ಇದು ಅಂತ. ಸೊ ಎಡಿಟ್ ಮಾಡೋದಕ್ಕೆ ನಂಗೆ ಟೈಮ್ ಸಿಗ್ತಿಲ್ಲ ಅಂತ ಹೇಳ್ಬೋದು. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ನಾನು ಯಾವಾಗಲೂ ಕನ್ಫರ್ಮಾಗಿ ಇನ್ನು ಮುಂದೆ ಹಂಗೆ ಆಗ್ತೀನಿ ಹಿಂಗೆ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಗೋ ವಿತ್ ದ ಫ್ಲೋ ಅಂತ ಹಿಂಗಾಗುತ್ತೆ ಹಂಗೆ ಹಾಕ್ತಾ ಹೋಗ್ತೀನಿ. ಯಾಕಂದರೆ ಅಷ್ಟೊಂದು ಸ್ವಲ್ಪ ಏನೋ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮೂಡ್ ಆಫ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇನ್ನೇನಿಲ್ಲ. ನಿಜ ಅಲ್ವಾ, ಲೈಫ್ ಅಂದಮೇಲೆ ಯಾವಾಗಲೂ ಒಂದೇ ಥರ ಮೂಡು, ಕಾನ್ಸಂಟ್ರೇಷನ್ ಒಂದೇ ಕಡೆ ಕೊಡಬೇಕು ಅಂದರೆ ಆಗಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೇ ಇರುತ್ತೆ. ಸೊ ಅದೇ ರೀತಿ ನನಗೂ ಇವಾಗ ಸ್ವಲ್ಪ ಮೂಡ್ ಅಪ್ಸೆಟ್ ಅಂತಲೇ ಹೇಳ್ಬೋದು. ಯಾಕೋ ಒಂದೊಂದು ಟೈಮ್ ನಂಗೆ ಹಂಗೆ ಆಗುತ್ತೆ. 1 ವೀಕ್ 15 ಡೇಸ್ ಸೊ ನಾನು ಅವಾಗ ಬ್ರೇಕ್ ತೊಗೊಬಿಡ್ತೀನಿ. ತುಂಬ ರಿಸ್ಕ್ ಎಲ್ಲ ನಾನೇನು ತೊಗೊಳೋದಕ್ಕೆ ಹೋಗಲ್ಲ. ವೆಲ್ಕಮ್ ಬ್ಯಾಕ್. ಇವಾಗ ಬಂದು ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಏನಂತ ಹೇಳಿದ್ರೆ
ನೋಡಿದ್ರಲ್ವ ನನ್ನ ಮಾರ್ನಿಂಗ್ ಬ್ಯುಸಿ ರೂಟೀನ್ ಯಾವ ರೀತಿ ಇರುತ್ತೆ ಅಂತ. ಸೊ ಇನ್ಮೇಲೆ ಫ್ರೀನೇ, ಬಟ್ ಅಡುಗೆ ಆದಮೇಲೆ ಅಡುಗೆ ಮಾಡೋಷ್ಟರಲ್ಲಿ ಕಂಪ್ಲೀಟ್ ಆಯಿತು ಅನ್ನೋಷ್ಟರಲ್ಲಿ ನನ್ನ ಮಗ ಬರ್ತಾನೆ. ಸೊ ಅವನು ಕರ್ಕೊಂಡು ಬರಬೇಕು. ಸೊ ಇವಾಗ ಅಡುಗೆಗೆ ಬಂದು ಹೀರೆಕಾಯಿ ಮತ್ತು ಹಸಿರು ಕಾಳನ್ನ ಬೇಯಕ್ಕಿದೆ ಆವಾಗಲೇ. ಸೊ ಅದು ಬೆಂದಿದೆ ಆಲ್ರೆಡಿ, ನೋಡ್ತಾ ಇರ್ಬೋದು ನೀವು ಅಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸೊ ನಾನು ಬಂದ ತಕ್ಷಣ ಪೂಜೆ ಮಾಡೋಕ್ಕೂ ಮುಂಚೆ ಅದು ಬೇಯಕ್ಕಿಟ್ಬಿಟ್ಟೆ, ಯಾಕೆ ಸ್ವಲ್ಪ ಲೇಟ್ ಅಲ್ವಾ ಅದು. ಸೊ ಇದೇನಿಲ್ಲ, ಅದು ಬೆಂದಿದ್ರೆ ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊಂಡು ಇದನ್ನು ಚಾಪ್ ಮಾಡ್ಕೊಂಡು ಬೇಗ ಪಲ್ಯ ಮಾಡಿಬಿಡ್ಬೋದು. ಸೊ ಬಸ್ಸಾಂಬಾರು ಕೂಡ ಹುಣಸೆನ ನೆನೆ ಹಾಕಿ ಇಟ್ಟಿದ್ದೀನಿ. ಸೊ ಇವಾಗ ಹೀರೆಕಾಯಿ ಮತ್ತು ಹೆಸ್ರು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಬಸ್ಸಾರು ಮಾಡೋಣ ಅಂತ. ಹೀರೆಕಾಯಿ ಸಾಂಬಾರೆಲ್ಲ ಏನು ನಾರ್ಮಲ್ ಅಲ್ವಾ, ಸೊ ಅದಕ್ಕಿಂತ ಈ ರೀತಿ ಎಲ್ಲ ತಿಂದರೆ ಸ್ವಲ್ಪ ಹೆಲ್ತಿಯಾಗಿರುತ್ತೆ, ಸ್ವಲ್ಪ ನನ್ನ ಡಯಟ್ಗೂ ವರ್ಕೌಟ್ ಆಗುತ್ತೆ ಪಲ್ಯ ಎಲ್ಲ ಅಂತ ಹೇಳ್ಬಿಟ್ಟು ಸೊ ಪಲ್ಯನೇ ಮಾಡ್ತಾಯಿದ್ದೀನಿ. ಸೊ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿರೋಷ್ಟು ನನ್ನ ಮಗ ಬರ್ತಾನೆ. ಸೊ ಚಿಕ್ಕವನು ಅಮ್ಮನ ಮನೇಲಿ ಇದ್ದಾನೆ, ಇನ್ನೂ ಪೂಜೆ ಮಾಡಿರಲಿಲ್ಲ ಅಲ್ವಾ. ಸೊ ಅದಕ್ಕೆ ಅಮ್ಮನ ಅಲ್ಲೇ ತಿನ್ನಿಸ್ಬಿಟ್ಟು ಸ್ವಲ್ಪ ನೋಡ್ಕೋತಾ ಇರಿ ಅಂತ ಹೇಳಿದ್ದೆ. ಸೊ ಅಮ್ಮನೇ ನೋಡ್ಕೋತಾ ಇದ್ದಾರೆ, ಇನ್ನೂ ಕಾಲ್ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನಿದ್ದಾನೆ ಅನಿಸುತ್ತೆ ಅಂತ ನೋಡ್ಕೋತಾ ಇರಬೇಕಮ್ಮ. ಈಗ ಅವನ್ನ ಕಾಲ್ ಮಾಡಿದ್ರೆ ಅವನು ಕರ್ಕೊಂಡು ಬರ್ತೀನಿ, ಯಾಕಂದರೆ ಅವರು ಕೆಲಸ ಮಾಡ್ಕೋಬೇಕಲ್ವ ಏನಾದರೂ ಅದಕ್ಕೋಸ್ಕರ. ಸೊ ಇವಾಗ ಹಾಗೆ ನಾನು ಹೇಳಿದಾಗೆ ಕ್ಲಬ್ಬಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಅಲ್ಲೇನು ವೀಡಿಯೋ ಎಲ್ಲ ಶೂಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಇನ್ನೇನಿಲ್ಲ, ಸೊ ಇಷ್ಟೊಂದು ಗಡಿಬಿಡಿ ಇರುತ್ತೆ. ಐ ಮೀನ್ ವೀಕ್ ಸ್ಟಾರ್ಟಿಂಗ್ ಡೇ ಅಲ್ವಾ, ಇದು ಪೂಜೆ ಎಲ್ಲ ಇರುತ್ತಲ್ವ ಮನೇಲಿ. ಸೊ ಅದರಿಂದ ಪೂಜೆ ಎಲ್ಲ ಏನಿಲ್ಲ ಅಂದರೆ ನಾನು ಇವಾಗ ಬಂದಮೇಲೆ ಫುಲ್ ಫ್ರೀನೇ. ಅಡುಗೆ ಒಂದು ಮಾಡೋದಿರುತ್ತೆ, ಅಡುಗೆ ಎಷ್ಟಕ್ಕೆಲ್ಲ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ. ಪೂಜೆ ಎಲ್ಲ ಏನಿಲ್ಲ ಅಂತಂದರೆ ಒಂದು ಟೈಮು. ಈಗ ಪೂಜೆ ಎಲ್ಲ ಇರೋ ಟೈಮಲ್ಲಿ ಸ್ವಲ್ಪ ಈ ರೀತಿ ಗಡಿಬಿಡಿ ಆಗುತ್ತೆ. ಸೊ ಅದಕ್ಕೆ ಕ್ಲಿಯರಾಗಿ ನಿಮ್ಮ ಜೊತೆ ಫುಲ್ಲು ಶೂಟ್ ಮಾಡಿ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ಸೌಂಡ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದೆ. ಸೊ ಬನ್ನಿ ಹಾಗೇ ಎಲ್ಲ ಮಾಡ್ತಾ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಈವ್ನಿಂಗ್ ತನಕ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಯಾವ ರೀತಿ ಹೋಗುತ್ತೆ ಇವತ್ತಿನ ಡೇ ಅಂತ. ಫ್ರೆಂಡ್ಸ್, ಹಾಗೆ ಇನ್ನೊಂದು ಮೆನ್ಷನ್ ಮಾಡಬೇಕು, ನಾನು ಇಲ್ಲೇ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ ಕೆಲವರು ಹೊಸಬ್ರು ನೋಡ್ತಿರೋರು ಆ ರೀತಿ ಕಮೆಂಟ್ ಮಾಡ್ತಾರೆ, ಅದಕ್ಕೋಸ್ಕರ. ಸೊ ನಾನು ಯಾವುದೇ ರೀತಿ ಇಲ್ಲೆಲ್ಲ ಏನೇ ಕೆಲಸ ಮಾಡುವಾಗ ಯೂಸ್ ಮಾಡುವಾಗಲೂ ಲೆಫ್ಟ್ ಹ್ಯಾಂಡ್ ಏನು ಯೂಸ್ ಮಾಡಿಲ್ಲ, ಸೆಲ್ಫಿ ಕ್ಯಾಮ್ರಾ ಆಗಿರೋದ್ರಿಂದ ಸೊ ಆ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸೊ ಅದನ್ನು ಒಂದು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೀಟಾಗಿ ಹೀರೆಕಾಯಿ ಎಲ್ಲ ಚಾಪ್ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆ. ಪಲ್ಯ ಮಾಡ್ತಾನೆ ಇರಲಿಲ್ಲ ಜಾಸ್ತಿ, ಐ ಮೀನ್ ಮಾಡ್ತಾಯಿದ್ವಿ, ಏನೋ ಅಪರೂಪಕ್ಕೆ ಏನೋ ಮಾಡ್ಕೋತಾ ಇದ್ವಿ. ಬಟ್ ಯಾವಾಗ ನಾನು ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಎಲ್ಲ ಯೂಸ್ ಮಾಡೋದ್ರಿಂದ ಅಲ್ಲಿಗೆ ಹೋದ್ಮೇಲೆ ತುಂಬ ಪಲ್ಯ ಎಲ್ಲ ಯೂಸ್ ಮಾಡೋದನ್ನ ಕಲ್ತಿದ್ದೀನಿ, ತಿನ್ನೋದನ್ನ. ಯಾಕಂದರೆ ಏನು ಬೇಕು, ಹೆಂಗೆ ನಮ್ಮ ಬಾಡಿಗೆ ಹೆಲ್ತ್ಗೆ ಏನು ಯೂಸ್ ಅಂತ ಎಲ್ಲ ಗೊತ್ತಾಗುತ್ತಲ್ವ ಅಲ್ಲಿ. ಸೊ ಕ್ಲಾಸ್ ಮಾಡ್ತಾರಲ್ವ 1 hour, ಅಲ್ಲಿಂದ ಎಲ್ಲ ಕೆಲವೊಂದು ತಿಳ್ಕೊಂಡು ನಾನು ಇವಾಗ ರೂಢಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬೋದು. ಹೌದು, ಅದಕ್ಕೆ ಇವಾಗ ಹೀರೆಕಾಯಿ ಮತ್ತು ಹಸಿರು ಕಾಳು ಹಾಕಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಫಸ್ಟು ಮಾಡ್ತಾಯಿದ್ವಿ, ಬಟ್ ಇಷ್ಟೊಂದೆಲ್ಲ ಏನು ಯಾವಾಗಲೂ ಮಾಡ್ಕೋತಾ ಇರಲಿಲ್ಲ. ಇವಾಗ ಗೊತ್ತಾಗ್ತಿದೆ ಕೆಲವೊಂದು ಚೇಂಜಸ್, ತುಂಬ ವರ್ಷಗಳಾದಮೇಲೆ ಆಗುತ್ತಲ್ಲ ಹಂಗೆ. ನನಗೆ ಏನಂದರೆ ಮಾಡೋದಕ್ಕೇನು ಕಷ್ಟ ಅಲ್ಲ, ಮಾಡೋದಕ್ಕೆ ಕಷ್ಟ, ಮಾಡೋದಕ್ಕೂ ಕಷ್ಟ, ತಿನ್ನೋದಕ್ಕೂ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ವೆಜ್ಜಲ್ಲಿ ಮಾಡೋದಕ್ಕೆ ಬೇಜಾರು, ನನಗೆ ತಿನ್ನೋದಕ್ಕೂ ಬೇಜಾರು. ನಾನ್ ವೆಜ್ ಆದರೆ ಏನಾದ್ರು ಒಂದು ವೆರೈಟಿ ಮಾಡ್ಕೊಂಡು ತಿನ್ಬಿಡ್ಬೋದಲ್ವ. ಸೊ ವೆಜ್ಜಲ್ಲಿ ನಾನು ಅಷ್ಟು ಕಾನ್ಸಂಟ್ರೇಷನ್ ಕೊಡ್ತಿರ್ಲಿಲ್ಲ. ಬಟ್ ನಾನ್ ವೆಜ್ಜಿಗೆ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಬಟ್ ಈ ರೀತಿ ತರಕಾರಿ, ಸೊಪ್ಪು, ಕಾಳು ಈ ರೀತಿ ತಿಂದಷ್ಟು ಹೆಲ್ತ್ಗೆ ಒಳ್ಳೆಯದು ಅಂತ ಅಷ್ಟೇನೇನಿಲ್ಲ. ಹಾಗೆಯೇ ನೋಡ್ಬೋದು ಇವಾಗ ಬಸ್ಸಾಂಬಾರು ಕೂಡ ರೆಡಿಯಾಗಿ ಪ್ರಿಪೇರ್ ಆಯಿತು. ಸೊ ಮಧ್ಯಾಹ್ನ ಎಲ್ಲ ಊಟ ಮುಗಿಸಿದ್ವಿ, ಪಲ್ಯನೂ ಕೂಡ ಆಯಿತು. ನಾನು ನೆಕ್ಸ್ಟ್ ಇನ್ನು ವೀಡಿಯೋ ಶೂಟೇ ಮಾಡಲಿಲ್ಲ, ರೆಸ್ಟ್ ಮಾಡಿಬಿಟ್ಟೆ. ಹಾಗೆ ಎಲ್ಲ ಮುಗಿಸಿ ಇವಾಗ ಏನಪ್ಪ ಇದು ಸಡನ್ನಾಗಿ ಈ ರೀತಿ ಕ್ಲಿಪ್ಪಿಂಗ್ಸ್ ಆಗ್ತಾಯಿದ್ದೀನಿ ಅಂದರೆ ತಮ್ಮನ್ನ ನೀವು ಆಲ್ರೆಡಿ ನೋಡಿರ್ತೀರ. ಹೌದು, ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಸೊ ಮನೆ ಬಿಟ್ಟಾಗಲೇ 7 o'clock ಅಂತ ಹೇಳ್ಬೋದು ನೈಟು. ಸೊ ಅವತ್ತಿನ ದಿನವೇ ಈವ್ನಿಂಗು ಬಂದಿದ್ದು. ಸೊ ಆನ್ ದ ವೇ ವೀಡಿಯೋ ಮಾಡ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ಮರ್ತುಬಿಟ್ಟೆ, ಮಾತಾಡ್ಕೊಂಡು ಹಂಗೆ ಬರ್ತಿದ್ವಲ್ಲ. ಸೊ ಬಂದುಬಿಟ್ಟೆ. ಚಿರು ಬೇಬಿನ ಕರ್ಕೊಂಡು ಬಂದಿಲ್ಲ, ಅವ್ನು ತುಂಬ ತುಂಟಾಗಿದ್ದಾನೆ. ಸೊ ಎಲ್ಲೋದ್ರೂ ಮೇಂಟೈನ್ ಮಾಡೋದಕ್ಕಾಗಲ್ಲ, ಸುಮ್ಮನೆ ತುಂಬ ಹಠ ಮಾಡ್ತಾನೆ. ಅದಕ್ಕೋಸ್ಕರ ನಿಶು ಬೇಬಿನ ಕರ್ಕೊಂಡು ಬಂದ್ವಿ. ನಿಶು ಮಾತ್ರ ಈಗ ಮುದ್ದು ಮರಿ ಇದ್ದಂಗೆ ಇರ್ತಾನೆ ಪಾಪ, ಏನೂ ಗಲಾಟೆ ಮಾಡಲ್ಲ. ಸೊ ಮುಂದೆ ನೋಡಬೇಕು ಏನು ಮಾಡ್ತಾನೆ ಅಂತ. ಆಮೇಲೆ ಅವನ್ನ ಜಾಸ್ತಿ ಎಲ್ಲೋ ಕರ್ಕೊಂಡು ಹೋಗಿಲ್ಲ, ಚಿಕ್ಕವನು ಅಂತ ಹೇಳಿ. ಇಬ್ಬರೂ ಕರ್ಕೊಂಡು ಬಂದರೆ ನಮ್ಮ ಇಬ್ಬರು ಕೈಲೂ ಮೇಂಟೈನ್ ಮಾಡೋದಕ್ಕಾಗಲ್ಲ, ಅದೊಂದು ರೀಸನು. ಸೊ ಅದಕ್ಕೋಸ್ಕರ ಇವಾಗ ನಿಶುನೊಬ್ಬನೇ ಕರ್ಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಸೊ ಓಕೆ, ಆನ್ ದ ವೇ ಬರ್ತಾನಾದರೂ ವೀಡಿಯೋ ಮಾಡಲಿಲ್ಲ, ಇವಾಗಾದರೂ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಕ್ಯಾಮ್ರಾ ಆನ್ ಮಾಡಿಕೊಂಡೆ ಅಷ್ಟೇ. ಕ್ಲಾರಿಟಿ ಹೆಂಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ, ನೈಟ್ ಬೇರೆ ಅಲ್ವಾ. ಸೊ ಅದಕ್ಕೋಸ್ಕರ ನಿಜವಾಗ್ಲೂ ನೈಟ್ ಟೈಮ್ ಹೋಗಿದ್ದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ವೀಡಿಯೋನ ಎಂಡ್ ತನಕ ನೋಡಿ ಯಾವ ರೀತಿ ಎಲ್ಲ ದರ್ಶನ ಆಯಿತು, ಏನು ಎತ್ತ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ದಿನ ಆಗಿತ್ತು, ಮನೆ ದೇವ್ರು ಬೇರೆ ಅಲ್ವಾ ನಮಗೆ ಚಾಮುಂಡೇಶ್ವರಿ. ಸೊ ಹೋಗಬೇಕಿತ್ತು ನಾವು ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ. ಸೊ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಇವಾಗ ನೈಟ್ ಆದರೂ ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಸೊ ಹೊರಟ್ವಿ. ಯಾಕಂದರೆ ಯಾವಾಗಲೂ ಮಾರ್ನಿಂಗ್ಗೆ ಹೋಗ್ತಿರ್ತೀವಲ್ವ, ಸ್ವಲ್ಪ ಚೇಂಜ್ ಕೂಡ ಇರಲಿ, ಐ ಮೀನ್ ಫಾರ್ ಎ ಚೇಂಜ್ ನೈಟ್ ಟೈಮ್ ಹೋಗ್ತಾಯಿದ್ದೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಎಲ್ಲ ಏನಿಲ್ಲ. ಹೇಗಿದ್ರು ಮನೇಲಿ ಕೂಡ ಪೂಜೆ ಎಲ್ಲ ಮಾಡಿದ್ದೆ ಅಲ್ವಾ. ಸೊ ಅದಕ್ಕೆ ನೈಟೇ ಹೋಗೋಣ ಅಂತ ಹೇಳ್ಬಿಟ್ಟು ನೈಟೇ ಬಂದ್ವಿ.
ಮೇಲ್ಗಡೆ ಬಂದ್ವಿ. ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಗಾಳಿ ಬೀಸಿದೆ ಅಂದರೆ ಯಪ್ಪ, ತುಂಬ ಚೆನ್ನಾಗಿ ಗಾಳಿ ಬೀಸಿದೆ. ವೆದರ್ ಮಾತ್ರ ಸಖತ್ತಾಗಿದೆ. ಬಟ್ ನಮ್ಮ ಪುಣ್ಯ ಮಳೆ ಬರ್ತಾ ಇಲ್ಲ. ಸೊ ಟಿಕೆಟ್ ತೊಗೊಬರೋ ಗುತ್ತಿಗೆ ಹೋಗಿದ್ದಾರೆ ನನ್ನ ಹಸ್ಬೆಂಡು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ. ಆನ್ ದ ವೇ ಮಾತಾಡ್ಕೊಂಡು ಬರೋದಕ್ಕಾಗಲೇ ಇಲ್ಲ, ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ರಶ್ ಇದ್ದಾರೆ. ಸೊ ಅದಕ್ಕೆ ನಾವು 100 ರೂಪೀಸ್ ಟಿಕೆಟಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ದರ್ಶನ ಎಲ್ಲ ಆದಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಫ್ರೆಂಡ್ಸ್, ನಾನು ಹೇಳ್ದಾಗೆ ವೆದರ್ ಮಾತ್ರ ನಿಜ ತುಂಬ ಅಂದರೆ ತುಂಬ ಚೆನ್ನಾಯಿತು. 1 ವೀಕ್ ಫುಲ್ ಕಂಟಿನ್ಯೂ ಆಗಿ ವೆದರ್ ಫುಲ್ ಚೇಂಜ್ ಇತ್ತು ನೋಡಿ. ಮಾರ್ನಿಂಗ್ ನೈಟ್ ಆ ಟೈಮಲ್ಲೇ ನಾವು ಹೋಗಿದ್ದು. ಇದೋಗಿ ಆಲ್ರೆಡಿ ನಿಯರ್ 1 ಮಂತ್ ಆಗ್ತಾ ಬಂತಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದು ಮಳೆ ಮಾತ್ರ ಬರ್ತಿಲ್ಲ ಅಂತ. ಮಳೆ ಬರೋ ರೀತಿಯೇ ಇತ್ತು ವೆದರು, ಅಷ್ಟೊಂದು ಚೆನ್ನಾಗಿತ್ತು. ಸೊ ಒಳಗಡೆ ಬೇಗ ಬಂದ್ವಿ. 100 ರೂಪೀಸ್ ಟಿಕೆಟ್ ತೊಗೊಂಡು ಒಂದು 5 ಮಿನಿಟ್ಸ್ಗೆಲ್ಲ ದರ್ಶನ, ಒಂದು 10 ಮಿನಿಟ್ಸ್ ಆಯಿತಾ, ಒಂದು 2 ಮಿನಿಟ್ಸ್ಗೆಲ್ಲ ಒಳಗಡೆ ಬಂದುಬಿಟ್ಟು 1 ಮಿನಿಟ್ಗೆ ಒಂದೆಲ್ಲ ಒಳಗಡೆ ಕ್ಯೂ ಹೋಗೋಷ್ಟರಲ್ಲಿ ಆಯಿತು. ಒಂದು 10 ಮಿನಿಟ್ಸ್ಗೆಲ್ಲ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನೆಮ್ಮದಿಯಾಗಿ ದರ್ಶನ ಎಲ್ಲ ಮಾಡಿಕೊಂಡು ನೋಡ್ಬೋದು. ನೈಟು ಕೂಡ ಜನ ಇದ್ದಾರೆ, ಬಟ್ ಇಟ್ಸ್ ಓಕೆ, ಒಂಥರ ಚೆನ್ನಾಗಾಯಿತು ದರ್ಶನ ಎಲ್ಲ. ಯಾವುದೇ ರೀತಿ ರಿಸ್ಕ್ ಅಂತೇನು ಅನ್ನಿಸ್ಲಿಲ್ಲ. ಹಾಗೆ ನಮ್ಮ ಮೈಸೂರಲ್ಲಿ ಇರೋರಿಗೆ ಗೊತ್ತು. ಸೊ ನೈಟ್ ಟೈಮು ಚಾಮುಂಡಿ ಬೆಟ್ಟದ ಹತ್ರ ನಿಂತ್ಕೊಂಡು ನೋಡಿದ್ರೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆನ್ ದ ವೇ ರೋಡಲ್ಲೆಲ್ಲ ಹೋಗ್ತಾ ಅಂತ. ನಾನು ನಿಜ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿ, ಯಾಕಂದರೆ ಕಾರಲ್ಲಿ ಮೂವ್ ಆಗ್ತಿದ್ವಿ ಅಲ್ವಾ. ಸೊ ಎಲ್ಲೂ ನಿಲ್ಲಿಸಲಿಲ್ಲ. ಸೊ ನನಗೆ ಬೇಜಾರಾಗ್ತಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾನು ಆ ವ್ಯೂ ಎಂಜಾಯ್ ಮಾಡೋದ್ರಲ್ಲಿ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದೇ ಮರ್ತ್ಬಿಟ್ಟೆ ಅಂತ ಹೇಳ್ಬೋದು. ಸೊ ಇವಾಗ ದರ್ಶನ ಎಲ್ಲ ಮುಗಿಸಿ ನಾವೀಗ ಮನೆಗೆ ರಿಟರ್ನ್ ಹೊರಡ್ತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 9:20 ಆಗಿದೆ. ನನ್ನ ಮಗ ನೋಡಿ ಫುಲ್ ಖುಷಿಯಾಗಿದ್ದಾನೆ. ಅನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಪಪ್ಪ. ಅಬ್ಬು ಅಂದರೆ ನನ್ನ ಮಗ ಕಿಸ್ ಮಾಡೋದು. ಅಯ್ಯೋ ಮುದ್ದು, ನೀಟಾಗಿ ಮಾಡಿಲ್ಲ ಬಂಗಾರ. ಸೊ ಇವಾಗ ಎಲ್ಲಾದರೂ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಹೋಗ್ಬೇಕು. ಒಬ್ಬ ಮಾಡ್ತೀವಮ್ಮ, ಆಯಿತು ಮಾಡು. ನಾನೇ ಮಾಡಿದೆ, ಆಯಿತು. ಸೊ ಅವನು ಫುಲ್ ಬ್ಯಾಗ್ ಆಗಿ ಚಳಿ ಅಲ್ವಾ. ಸೊ ಅದಕ್ಕೆ ಬೆಚ್ಚಗೆ ಬಂದಿದ್ದಾರೆ ನನ್ನ ಮುದ್ದು ಮಗ. ಏನು ಸಾಂಗು ಅಲ್ವಾ, ಕಾಪಿರೈಟ್ ಬಂದರೆ ಮ್ಯೂಟ್ ಮಾಡ್ಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತೀನಿ. ಮತ್ತು ಮಾದೇಶ್ವರನ ಬೆಟ್ಟದ್ದು ದೇವ್ರ ಸಾಂಗ್ ಬರ್ತಿದೆ, ಅದು ಕಾಪಿರೈಟ್ ಅಂತ ಬಂದುಬಿಡ್ದ. ಅಯ್ಯೋ, ಮತ್ತೆ ಎಡಿಟ್ ಮಾಡಿ ಮತ್ತೆ ಮ್ಯೂಟ್ ಮಾಡಿ ಒಂದಷ್ಟು ಒಂದು ಸೆಕೆಂಡ್ಸ್ ಅಷ್ಟು ನಿಮಿಷನೂ ಇಲ್ಲ, ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ಅವತ್ತು. ಸೊ ಮತ್ತೆ ಹಂಗೆ ಆಗುತ್ತೆ, ಅಷ್ಟೇನೇನು ಮಾಡೋದಕ್ಕಾಗಲ್ಲ ಅಲ್ಲ ಪಪ್ಪ. ಸೊ ಫ್ರೆಂಡ್ಸ್, ನಿಜವಾಗ್ಲೂ ನಾವು ತುಂಬ ವರ್ಷನೇ ಆಗಿತ್ತು ನೈಟ್ ಟೈಮ್ ಬಂದು. ಮದುವೆ ಆದಮೇಲೆ ಒಂದೇ ವರ್ಷ ಬಂದಿತ್ತು ಅನಿಸುತ್ತೆ. ಅದು ದಸರಾ ಟೈಮಲ್ಲಿ ಲೈಟಿಂಗ್ಸ್ ನೋಡುವಾಗ ಬಂದಾಗ ಅಷ್ಟು ಬಿಟ್ಟರೆ ಬಂದೇ ಇರಲಿಲ್ಲ. ನಿಜವಾಗ್ಲೂ ನೈಟ್ ಬಂದು ನೆಮ್ಮದಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮಾರ್ನಿಂಗ್ ಬಿಜಿಲಿ ಬಂದು ಹೋಗೋದಕ್ಕಿಂತ ವೆದರು ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಮೀನ್ ಈ ರೀತಿ ವೆದರ್ ಇದೆ ಅಂತಲೇ ಅಲ್ಲ, ಬೆಟ್ಟದಲ್ಲಲ್ವ ಯಾವಾಗಲೂ ಚೆನ್ನಾಗಿರುತ್ತೆ ನೈಟ್ ಟೈಮೆಲ್ಲ. ಸೊ ಖುಷಿ ಆಯಿತು. ಸೊ ತುಂಬ ದಿನದ ನಂತರ ಬಂದಿದ್ದು. ಆದರೆ ನಮ್ಮ ಚಿರು ಬೇಬಿ ಬಿಟ್ಬಿಟ್ಟು ಬಂದರೆ ಬೇಜಾರಾಗುತ್ತೆ. ಬಟ್ ತುಂಬ ಅಷ್ಟೇ ಸ್ವಲ್ಪ ಟಾರ್ಚರ್ ಮಾಡ್ತಾನೆ. ಸೊ ಅದಕ್ಕೆ ಅವ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ. ನಿಮ್ಮೆಲ್ಲ ತುಂಬ ಜನ ಕಂಪ್ಲೇಂಟು, ಮಾತಾಡಲ್ಲ, ಸುಮ್ಮನೆ ಏನು ಮಾತಾಡಲ್ಲ, ಅಷ್ಟು ಮಾತಾಡ್ಸಿದ್ರು ಸುಮ್ಮನೆ ಕಾರ್ ಓಡಿಸ್ಕೊಂಡು ಹೋಗ್ತಾರೆ ಅಂತ. ಡ್ರೈವರ್ ಕೆಲಸ ಮಾಡ್ಬೇಕು ಅಷ್ಟೇ. ನಾನು ಅದು ಯಾರು ಅಂತ ಕಂಪ್ಲೇಂಟ್ ಅಂತ ಹೇಳಲ್ಲ. ಈಗ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ, ಓಕೆನಾ? ಸರಿ. ಯಾರಪ್ಪ ವ್ಯಕ್ತಿ ಮನೇಲಿ ಕಂಪ್ಲೇಂಟ್ ಮಾಡೋರು? ಅವ್ರು ಈ ವಿಡಿಯೋ ರೆಗ್ಯುಲರಾಗಿ ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ಅವ್ರ ಹೆಸರು ಇವಾಗ ಹೇಳಿದ್ರೆ ಇಲ್ಲೇ ಆನ್ಸರ್ ಕೊಡಿಸ್ತಿದ್ದೆ. ಬೇಡ, ಈಗ ಈ ವಿಡಿಯೋ ಎಲ್ಲ ನೋಡಾದ್ಮೇಲೆ ಏನಾದರೂ ರಿಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅವ್ರ ಹೆಸರು ಸಮೇತ ಹೇಳಿಸ್ತೀನಿ. ಏನು ಮುದ್ದು ರೋಡಲ್ಲಿ, ಏನು ಮುದ್ದು ರೋಡೆಲ್ಲ ನೋಡಬೇಕಂತೆ. ಸೊ ಬನ್ನಿ ಇವಾಗ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಇವತ್ತು ಮಾರ್ನಿಂಗ್ ಟು ನೈಟ್ ತನಕ ಈ ರೀತಿ ಇದ್ರು. ನಾ ರೊಟೀನ್ ಡೈಲಿ ಇದೇ ರೀತಿ ಇರಲ್ಲ. ಐ ಮೀನ್ ಒಂದಿನ ಒಂಥರ. ಸೊ ಇವತ್ತಂತೂ 6 ಆಫ್ಟರ್ನೂನ್ ತನಕ ನಾನಂತೂ ಫ್ರೀ ಆಗಲಿಲ್ಲ. ತುಂಬ ಟಯರ್ಡ್ ಆಗ್ಬಿಟ್ಟೆ ಅಪ್ಪ, ಅಲ್ವಾ ಮಗನ? ನಗಡು ಎಷ್ಟು ಅರ್ಥ ಆಗುತ್ತೆ ನೀವು ಫ್ರೆಂಡ್ಸ್. ಹಾಗೆ ಇಲ್ಲಿಗೆ ಬಂದ್ವಿ ಡಿನ್ನರ್ಗೆ. ಸೊ ಅವತ್ತು ಮಂಡೇ ಆಗಿರೋದ್ರಿಂದ ಜಸ್ಟ್ ವೆಜ್ ಅಷ್ಟೇ. ವೆಜ್ಗೆ ನಾವು ಈ ಕಡೆ ನಿಯರ್ ಬಂದರೆ ಸೊ ನಿಮಗೆ ಗೊತ್ತಿರುತ್ತೆ ಆ್ಯಸ್ ಯೂಶುವಲ್ ಎಲ್ಲಿಗೆ ಬರ್ತೀವಿ ಅಂತ. ಆಶೀರ್ವಾದ್ಗೆ ಬಂದ್ವಿ. ಸೊ ನೋಡ್ಬೋದು ನನ್ನ ಮಗ ನಾನು ತಿನ್ಸಿದ್ರೆ ತಿನ್ನಲಿಲ್ಲ, ಅವ್ರ ಪಪ್ಪ ತಿನ್ಸಿದ ತಕ್ಷಣ ಹೆಂಗೆ ತಿಂತಾಯಿದ್ದಾನೆ ನೋಡಿ ಕಳ್ಳ. ಸೊ ಅಷ್ಟೇ, ನಾವು ಎಷ್ಟೇ ಮಾಡಿದ್ರು. ಸೊ ಹಾಗೆ ಈಗ ಅವರು ಈರುಳ್ಳಿ ದೋಸೆ ತೊಗೊಂಡ್ರು, ನಾನು ಕೂಡ ಮಸಾಲೆ ಮತ್ತು ಮಶ್ರೂಮ್ ಬಿರಿಯಾನಿ ಎಲ್ಲ ತೊಗೊಂಡ್ವಿ. ಸೊ ಡಿನ್ನರ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು 10:40 ಈ ರೀತಿ ಆಗಿದೆ. ಮನೆಗೆ ಬರೋಷ್ಟರಲ್ಲಿ 11 ಆಗಿತ್ತು. ಸೊ ನೋಡ್ಬೋದು ಎಲ್ಲ ಅಂಗಡಿಗಳು ಕೂಡ ಕ್ಲೋಸ್ ಆಗಿದೆ. ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ನನ್ನ ಡೈಲಿ
ರೂಟೀನ್ ನನ್ನ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.